ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಟೀರಿಯರ್ ಒಂದಿಗೆ ಲಾವಿಶ್ ಆಗಿ ಬಂದಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಇದು BSK 6 ಸ್ಟೇಜ್ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ನಿಯರ್ ಸೋಂಪುರ ಟೋಲು ಮತ್ತೆ 100 ಫೀಟ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ನಮಗೆ ಯಾವುದೇ ರೀತಿ ಬ್ರೋಕರೇಜ್ ಇರೋದಿಲ್ಲ. ಇದು ನೋ ಬ್ರೋಕರೇಜ್, ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಹಾಗೆ ಇದುವರೆಗೂ ಯಾರು ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, BSK 6 ಸ್ಟೇಜ್ 7th ಬ್ಲಾಕ್, ಸೋಂಪುರ ಟೋಲ್ ಪಕ್ಕದಲ್ಲೇ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ 2030 ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿದೆ. ಈಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ನಮಗೆ ಎರಡ್ ಸೈಡ್ ನಮಗೆ ರೋಡ್ ಬರೋದ್ರಿಂದ ಪಾರ್ಕಿಂಗು ಮತ್ತೆ ಬಾಲ್ಕನಿ ಮತ್ತೆ ವೆಂಟಿಲೇಷನ್, ಗಾಳಿ ಬೆಳಕಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಯಾವ ತರ ಅಂದ್ರೆ ನೋಡಿ, ಇಲ್ಲೊಂದು ಕಾರ್ ನಿಂತಿದೆ, ಇಲ್ಲೂ ಒಂದು ಕಾರ್ ನಿಲ್ಲಿಸಬಹುದು. ಮತ್ತೆ ಒಳಗಡೆ 2 ಕಾರ್ಗಳು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅಷ್ಟು ಜಾಗ ನಮಗೆ ಪಾರ್ಕಿಂಗ್ಗೆ ಆಗೋಗ್ಬಿಡುತ್ತೆ. ಬ್ಯೂಟಿಫುಲ್ ಪಾರ್ಕಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಎಲಿವೇಶನ್ ನೋಡ್ಬೋದು, ಬೋತ್ ಸೈಡ್ ಅಂದ್ರೆ 2 ಕಡೆಗೂ ನಮಗೆ ಎಲಿವೇಶನ್ ಬರುತ್ತೆ. 2 ರೂಮ್ಗಳಿಗೂ ಕೂಡ ನಮಗೆ ರೂಮ್ಗಳಿಗೆ ಬಾಲ್ಕನಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸ್ಟ್ರಕ್ಚರ್ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಏನ್ ನೋಡಿದಿರಲ್ಲ, ಅದೊಂದು ನಮಗೆ ಎಲಿವೇಶನ್ ಅಲ್ಲಿ ಒಂದು ಪೆಂಡಿಂಗ್ ಇರುವಂತಹದ್ದು. ಬನ್ನಿ ವೀಕ್ಷಕರೇ, ಮನೆ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕಾರ್ ಪಾರ್ಕಿಂಗ್ ನೋಡೋಣ. ಈ ಪೋರ್ಷನ್ ಅಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಆಗಿರುವಂತಹ ಗೇಟ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ವೀಕ್ಷಕರು, ಈಗ ನಾವು ಪಾರ್ಕಿಂಗ್ ಒಳಗಡೆ ಬಂದ್ರೆ ನೋಡ್ಬೋದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಸ್ವಲ್ಪ ಬ್ರೈಟ್ನೆಸ್ ತಗೊಳ್ತೀನಿ. ಇದು ಕಾರ್ ಪಾರ್ಕಿಂಗ್. ಆ ಪೋರ್ಷನ್ ಅಲ್ಲಿ ಒಂದು ಕಾರು, ಈ ಪೋರ್ಷನ್ ಅಲ್ಲಿ ಒಂದು ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಈ ಪಾರ್ಕಿಂಗ್ ಅಲ್ಲಿ 2 ಕಾರ್ ಪಾರ್ಕ್ ಮಾಡಬಹುದು. ಆ ಗೇಟ್ ಅಲ್ಲಿಂದ ಬಂದ್ರೆ ಒಂದು ಫಾರ್ಚುನರ್ ಒಂದು ಪಾರ್ಕ್ ಮಾಡಬಹುದು. ಈ ಗೇಟ್ ಅಲ್ಲಿಂದ ಬಂದ್ರೆ ಇಲ್ಲೊಂದು ಫಾರ್ಚುನರ್ ಓಪನ್ ಮಾಡಬಹುದು. ಸೆಂಟ್ರಲ್ ಏನಾದ್ರು ನಾವು ಸ್ಯಾಂಟ್ರೋ ಅಂತದ್ದು ಏನಾದ್ರು ಇಟ್ಕೊಳ್ತೀವಿ, 3 ಕಾರ್ ಪಾರ್ಕಿಂಗ್ ಕೂಡ ನಾವು ಮಾಡ್ಕೋಬಹುದು. ಇನ್ ಕೇಸ್ ಏನಾದ್ರು ನಾವು ಒಂದು ಶಾಪ್ ಏನಾದ್ರು ಮಾಡ್ಕೊಬಹುದು, ಫ್ಯೂಚರ್ ಏನಾದ್ರು ನಮ್ಗೊಂಥರ ಆಫೀಸ್ ರೂಮ್ ಬೇಕು, ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಶಾಪ್ ಏನಾದ್ರು ಮಾಡ್ಕೋಬಹುದು ಅಂದ್ರೆ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬಾನೇ ಇದೆ. ಈ ಗೇಟ್ ಇದೆಲ್ಲ, ಇದು ನಾವು ರೋಲಿಂಗ್ ಶಟರ್ ಮಾಡಿ, ಈ ವಾಲು ಇಲ್ಲಾಂದ್ರೆ ಈ ಪೋರ್ಷನ್ ರೋಲಿಂಗ್ ಶಟರ್ ಮಾಡಿ, ಈ ಬೀಮ್ ಗೆ ಜಸ್ಟ್ ನಾವು ಒಂದು ವಾಲ್ ಹಾಕೊಂಡ್ಬಿಟ್ರು ಕೂಡ ಒಂದು ಕಮರ್ಷಿಯಲ್ ಸ್ಪೇಸ್ ಕೊಡೋದು ಕೂಡ ನಾವು ಫ್ಯೂಚರ್ ಗೆ ಯೂಸ್ ಮಾಡಬಹುದು. ಈ ಲೊಕೇಶನ್ ಏನಾದ್ರು ಅಲ್ಲಿ ಡಿಮ್ಯಾಂಡ್ ಏನಾದ್ರು ಬಂತು ಫ್ಯೂಚರ್ ಗೆ ಅಂದ್ರೆ ಆರಾಮಾಗಿ ಒಂದು ಶಾಪ್ ಕೂಡ ನಾವು ಮಾಡ್ಕೋಬಹುದು. ಮಾಡೋ ಸಾಧ್ಯತೆಗಳು 100% ಇದೆ. ಆಮೇಲೆ ಸಂಪು ಬಂದು ನಮ್ಗೆ 12,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಕೊಟ್ಟಿದ್ದಾರೆ. ಬೋರ್ವೆಲ್ ಕೂಡ ನಮ್ಗೆ ಆಲ್ರೆಡಿ ರನ್ನಿಂಗ್ ಇದೆ. UPS ಪಾಯಿಂಟ್ ಈ ಪೋರ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಕಾವೇರಿ ವಾಟರ್ ಗೆ ಪೈಪ್ ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ನಮ್ಗೆ ನೀರು ಬರ್ತಾ ಇದೆ. ಮನೆ ಯಾರು ತಗೊಳ್ತೀರೋ ಅವ್ರು ಏನಾದ್ರು ಡೆಪಾಸಿಟ್ ಮಾಡ್ರೆ ವಿತಿನ್ 2 ಡೇಸ್ ಅಲ್ಲಿ ನಮ್ಗೆ ಮೀಟರ್ ಬಂದು BWS ಅವರು ಫಿಟ್ ಮಾಡ್ಕೊಟ್ಬಿಡ್ತಾರೆ. ಆಮೇಲೆ ವಾಲ್ಗಳಿಗೆ ನೋಡ್ಬೋದು, ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಕ್ಲೀನಿಂಗ್ ಪರ್ಪಸ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ಕೇಸ್ ಕೆಳಗಡೆ ನಮ್ಗೆ ಗ್ಯಾಸ್ಗೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಆಕ್ಷನ್ ನಲ್ಲಿ ಬೈ ಮಾಡಿ ಕಟ್ಟಿರುವಂತಹ ಪ್ರಾಪರ್ಟಿ, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇನ್ ಸೀಲಿಂಗ್ ನೋಡ್ಬೋದು, POP ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಪಾರ್ಕಿಂಗ್ ಸ್ಟ್ರಕ್ಚರ್. ಪಾರ್ಕಿಂಗ್ ಅಲ್ಲಿ 2 ಕಾರು, ಚಿಕ್ಕದೊಂದು ಕಾರ್ ತಗೊಂಡ್ರೆ 3 ಕಾರು, ಇನ್ನು ಆಚೆ ಕಡೆ ಆರಾಮಾಗಿ 2 ಕಾರು, ಟೋಟಲ್ 5 ಕಾರ್ ಪಾರ್ಕಿಂಗ್ ನಾವು ಮನೆ ಮುಂದೆಗಡೆ ಮನೆ ಒಳಗಡೆ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಪಾರ್ಕಿಂಗ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಯಾಕಂದ್ರೆ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ವೀಕ್ಷಕರೇ, ಈಗ ಇಟಾಲಿಯನ್ ಮಾರ್ಬಲ್ ಜೊತೆಗೆ ಫುಲ್ ಗ್ರ್ಯಾಂಡ್ ಇಂಟೀರಿಯರ್ ಜೊತೆಗೆ ಲಕ್ಸುರಿ ಆಗಿರುವಂತಹ ಮನೆ ಒಳಗಡೆ ಹೋಗೋಣ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಆಸ್ ಯೂಶುವಲ್ ನಮಗೆ ಗ್ರಾನೈಟ್ ಯೂಸ್ ಮಾಡಿರ್ತಾರೆ. ಗ್ರಾನೈಟ್ ಯೂಸ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಫುಲ್ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಇನ್ ಸೇಫ್ಟಿ ವೈಸ್ ಅಲ್ಲಿ ಏನು ನಮಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗ್ಬೇಕು ಅದು ಮಾಡ್ಕೊಟ್ಟಿದ್ದಾರೆ. ಇನ್ನ ಮೇಂಟೆನೆನ್ಸ್ ಗೋಸ್ಕರ ನಮಗೆ ಟಫನ್ ಗ್ಲಾಸ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು ಬಾಲ್ಕನಿಗಳಿಗೆ. ಈ ಪೋರ್ಷನ್ ಅಲ್ಲಿ ನಮಗೆ ಎಲಿವೇಶನ್ ಗೋಸ್ಕರ ವಿತ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ 2x4 ವೆಟ್ರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮ್ಮ WPC ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ನೋಡ್ಬೋದು, ಇದೆಲ್ಲ ನಮಗೆ 45 mm ಗ್ರಾನೈಟ್ ಥಿಕ್ ಬರುತ್ತೆ.
ವೀಕ್ಷಕರೇ, ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ನೋಡ್ಬೋದು, ತುಂಬಾ ಲಕ್ಸುರಿ ಇಂಟೀರಿಯರ್ ಅಲ್ಲಿ ಮತ್ತೆ ಇಟಾಲಿಯನ್ ಮಾರ್ಬಲ್ ಜೊತೆಗೆ ಬ್ಯೂಟಿಫುಲ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗಂತೂ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಇದು ಮೈನ್ ಡೋರ್ ನೋಡ್ಬೋದು. ಇದು ನಮಗೆ ಈಚ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಹೈಟ್ ಬಂದು ನಮಗೆ 8 ಫೀಟ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಮತ್ತೆ ದೊಡ್ಡ ಸೈಜ್ ಅಲ್ಲಿ ನಮಗೆ ಈ ಮೈನ್ ಡೋರ್ ಮತ್ತೆ ಮೈನ್ ಡೋರ್ ಗೇಟ್ ಕೂಡ ನಮಗೆ ಕೊಟ್ಟಿರೋಂಥದ್ದು. ವಾಸ್ಕಲ್ ಕೂಡ ವಾಲ್ಗಳಿಗೆಲ್ಲ ನಮಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇದು ನಮಗೆ ವೆನ್ನೀರ್ ಶೀಟ್ ಮತ್ತೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸೈಡ್ ಅಲ್ಲಿ ಕೂಡ ನಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಮತ್ತೆ ಇದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ರಾಡ್ಗಳು ನೋಡಬಹುದು, ಇದು SS ರಾಡ್ಗಳು ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟ್ ಕೂಡ ಅಷ್ಟೇ ವೀಕ್ಷಕರು. ಇದು ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಪಾಲಿಶ್ ಬರುತ್ತೆ. ಆರಾಮಾಗಿ ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಒಂದು ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಏನಾದ್ರು ಸ್ವಲ್ಪ ಗ್ರ್ಯಾಂಡ್ ಇರುವಂತಹ ಐಟಮ್ಸ್ ಗಳು ಕೂಡ ನಾವು ಮೇಲ್ಗಡೆ ಇಟ್ಕೊಂಡು ಒಂದು ಡೆಕೋರೇಟ್ ಐಟಮ್ಸ್ ಕೂಡ ನಾವು ಈ ಟಿವಿ ಯೂನಿಟ್ ನಾವು ಅಸೆಂಬಲ್ ನ ಮಾಡ್ಕೊಬಹುದು. ಮೇಲ್ಗಡೆ ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಒಂದು ರ್ಯಾಕ್ ತರ ನಮಗೆ ಕೊಟ್ಟಿದ್ದಾರೆ. ಇನ್ನ ಫ್ಲೋರಿಂಗ್ ನೋಡಬಹುದು, ಇದು ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹೆಂಗಿದೆ ನೋಡಿ, ತುಂಬಾ ಗ್ರ್ಯಾಂಡ್ ಆಗಿ ಇಂಟೀರಿಯರ್ ಡಿಸೈನ್ ಆಗಿ ಕಂಪ್ಲೀಟ್ ಆಗಿ ನಮಗೆ ಬಂದಿರುವಂತಹ ಮನೆ. ಸೌತ್ ವೆಸ್ಟ್ ಕಾರ್ನರ್. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಪೂಜಾ ಮನೆ. ಈ ಫ್ಲೋರಿಂಗ್ ಕೂಡ ಅಷ್ಟೇ ಇಟಾಲಿಯನ್ ಮಾರ್ಬಲ್. ಇದು 3 ಡ್ರಾಯರ್ ಬಾಕ್ಸ್ ವಿತ್ ಈ ಪೋರ್ಷನ್ ಅಲ್ಲಿ ಒಂದು ಕ್ವಾರ್ಟ್ಸ್ ಗ್ರಾನೈಟ್ ಅನ್ನು ಕೊಟ್ಟಿದ್ದಾರೆ. 2x4 ವೆಟರ್ ಫೆಟಲ್ಸ್ ವಾಲ್ಗಳಿಗೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ ವುಡ್ ವರ್ಕ್. ಇಲ್ಲಿ ಗ್ಲಾಸ್ ಇಟ್ಟಿದಾರಲ್ಲ, ಈ ಗ್ಲಾಸ್ ಮೇಲ್ಗಡೆ ನಮಗೆ ಫಿಟ್ ಆಗುತ್ತೆ. ಅಷ್ಟು ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಟಫನ್ ಗ್ಲಾಸ್ ವಿತ್ ಟಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಟೀಕ್ ವುಡ್ ಡೋರ್ ವಿತ್ ಟೀಕ್ ವುಡ್ ಫ್ರೇಮ್ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿರುವಂತಹ ದೇವರ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ನಮಗೆ ಬಂದಿರುವಂತಹ ಮನೆ ಇದು. ಇದು ಕಿಚನ್ ಏರಿಯಾ ಬರುತ್ತೆ. ಮಾಡ್ಯುಲರ್ ಕಿಚನ್. ಮೇಲ್ಗಡೆ ಲಾಫ್ಟ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಏನಾದ್ರು ಸ್ಟೋರ್ ರೂಮ್ ಅಂತ ದೊಡ್ಡ ಐಟಮ್ಸ್ ಗಳನ್ನ ನಾವು ಸ್ಟೋರ್ ಮಾಡ್ಕೊಬಹುದು. ಇನ್ನ ಮೇಲ್ಗಡೆ ಮೇಂಟೆನೆನ್ಸ್ ಗೋಸ್ಕರ ಟೈಲ್ಸ್, ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಗ್ಲಾಸಿ ಡೋರ್ ಗಳಿರುವಂತದ್ದು. ಈ ಪೋರ್ಷನ್ ಫುಲ್ ಇದೆಲ್ಲ ನಮಗೆ ಗ್ಲಾಸಿ ಡೋರ್ ಗಳು ಬರುತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇನ್ನ ಗ್ಯಾಸ್ ಪ್ರೊವೈಷನ್ ಕೊಟ್ಟಿದ್ದಾರೆ. ಸಿಂಕ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯೂಸ್ ಮಾಡಿರೋದು ಬಂದು ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರೋದು. ಕೆಳಗಡೆ ಎಲ್ಲ ನಮಗೆ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಬಾಕ್ಸ್ ಇಟಾಲಿಯನ್ ಮಾರ್ಬಲ್ ನಮಗೆ ಶೈಲಿಯಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ನೋಡಬಹುದು, ಇದು ನಮಗೆ ಬ್ರೇಕ್ಫಾಸ್ಟ್ ಟೇಬಲ್ ಅಂತ ಹೇಳ್ಬೋದು. ಇದು ಕೂಡ ನಮಗೆ ಕ್ವಾರ್ಟ್ಸ್ ಅಲ್ಲಿ ಮಾಡಿದ್ದಾರೆ. ಈ ಪೋರ್ಷನ್ ಏನ್ ಸ್ಟ್ಯಾಂಡಿಂಗ್ ಇದೆಯಲ್ಲ, ಇದು ನಮಗೆ ಗ್ರಾನೈಟ್ ಕಲ್ಲೇ ಬರುತ್ತೆ. ಮೇಲ್ಗಡೆ ಕೂಡ ಯೂಸ್ ಮಾಡಿರೋದು ಕ್ವಾರ್ಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಿತ್ ಸ್ಟೋರೇಜ್ ಗೆ 2 ಇಂಟೀರಿಯರ್ ಬಾಕ್ಸ್ ವಿತ್ ಎಲ್ ಶೇಪ್ ಅಲ್ಲಿ ವಿತ್ ಫ್ರೇಮ್ 3 ಲೈಟ್ ಗಳು ಕೂಡ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಗ್ರ್ಯಾಂಡ್ ಆಗಿ ನಮಗೆ ಲುಕ್ ಬರ್ತಾ ಇದೆ ನೋಡಿ. ಅಲ್ಲಿ ಡೈನಿಂಗ್ ಏರಿಯಾ ನೋಡಿ. ಈ ಡೈನಿಂಗ್ ಏರಿಯಾದಲ್ಲಿ ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಈ ಪೋರ್ಷನ್ ಒಂದು ಮಿರರ್. ಮೇಲ್ಗಡೆ ವಿತ್ ಸ್ಟೋರೇಜ್ ವಿತ್ ಗ್ಲಾಸ್ ಡೋರ್ ಗಳು ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಲ್ ಗಳು ನೋಡಬಹುದು. ಇದು ಬಂದು ನಮಗೆ ಡಿಸೈನ್ ಇರುವಂತಹ ಟೈಲ್. ಇದು ನಾವು ಮುಟ್ ನೋಡಿದ್ರೆ ಆ ಫೀಲ್ ನಮಗೆ ಗೊತ್ತಾಗುತ್ತೆ. ಬಟ್ ನಾವು ದೂರದಿಂದ ಸ್ವಲ್ಪ ನೋಡಿದ್ರೆ ಇದು ನಮಗೆ ವಾಲ್ ಪೇಪರ್ ತರ ನಮಗೆ ಕಾಣಿಸುತ್ತೆ. ಬಟ್ ಅದು ವಾಲ್ ಪೇಪರ್ ಅಲ್ಲ, ಇದು ಟೈಲ್. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಶಟರ್ಸ್ ಕೂಡ ನಮಗೆ ಟೀಕ್ ವುಡ್ ಆಗಿದೆ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ಸೀಟರ್ ಡೈನಿಂಗ್ ನ ನಾವು ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಓಪನ್ ಮಾಡಿ, ಓಪನ್ ಅಲ್ಲಿ ನಮಗೆ ಫೋಟೋ ಫ್ರೇಮ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಕೊಟ್ಟಿರುವಂತದ್ದು. ಇದು ಯುಟಿಲಿಟಿ ಸ್ಪೇಸ್. 3 ಕಡೆ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಈ ವೆಂಟಿಲೇಷನ್ ಗೆ ಏನು ಓಪನ್ ಸ್ಪೇಸ್ ಕೊಟ್ಟಿದ್ರೆ ಅದಕ್ಕೆ ನಮಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ ಸೇಫ್ಟಿ ವೈಸ್ ಅಲ್ಲಿ. ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ, ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಟೈಲ್ಸ್ ವಾಲ್ಗಳಿಗೆ ಆಂಟಿಸ್ಕೆ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ ಇರುತ್ತೆ. ಇಲ್ಲೆಲ್ಲ ನಾವು ಸ್ನಾನ ಮಾಡೋದಕ್ಕೆ ಬರೋದಿಲ್ಲ, ಟಾಯ್ಲೆಟ್ ಪರ್ಪಸ್ ಮಾತ್ರ ಯೂಸ್ ಮಾಡೋಕ್ಕಾಗುವಂತಹ ಶೈಲಿಯಲ್ಲಿ ನಮಗೆ ಮಾಡಿರುವಂತದ್ದು. ಅಷ್ಟೇ ಜಾಗ ಕೊಟ್ಟಿದ್ದಾರೆ ಕಾಮನ್ ಬಾತ್ರೂಮ್ಗೆ. ಬಟ್ ಓಕೆ, ಫುಲ್ ಗ್ರ್ಯಾಂಡ್ ಆಗಿ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಇನ್ನ ನಮಗೆ ವರ್ಕ್ ನಡೀತಾ ಇರೋದ್ರಿಂದ ಹೊಸ ಮನೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನೋಡಬಹುದು, ನಮಗೆ 45mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ನಮಗೆ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ಈಗ ಸೆಕೆಂಡ್ ಫ್ಲೋರ್ ಬಂದ್ರೆ 2 ಮಾಸ್ಟರ್ ಬೆಡ್ರೂಮ್ ಗಳು ಬರುತ್ತೆ. ಈ ಪೋರ್ಷನ್ ಅಲ್ಲಿ ಇದು ನೋಡಿ, ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಈ ತರ ಇದೆ. ಮೇಲ್ಗಡೆ POP ವಿತ್ LED ಲೈಟ್ಗಳು, ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು. ಓಡಾಡಕ್ಕೆ ತುಂಬಾನೇ ಟೋಟಲ್ ನಮಗೊಂದು 3 ಅಡಿ ಜಾಗ ಸಿಗುತ್ತೆ ಓಡಾಡಕ್ಕೆ, ಅಷ್ಟು ಜಾಗ ಇದೆ. ಈ ಕಾಟ್ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ
2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಇಂಟೀರಿಯರ್ ವರ್ಕು ನಮಗೆ ಸೀಲಿಂಗ್ ವರ್ಕ್ ಹೋಗಿದೆ. ಸೀಲಿಂಗ್ ಇಂದ POP ಬಂದಿದೆ. ಇನ್ನ ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರು, ಆ ಡೋರ್ ಪಕ್ಕದಲ್ಲಿ ಇನ್ನೊಂದು ಸ್ಟೋರೇಜ್, ಮೇಲ್ಗಡೆ ಲಾಫ್ಟ್, ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ. ಇದು ಟಿವಿ ಯೂನಿಟ್. ಮಾಮೂಲಿ ಕೆಳಗಡೆ ವಿತ್ ಸ್ಟೋರೇಜ್ ಗೆ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇರುವಂತದ್ದೇ ಟಚ್ ಬಾತ್ರೂಮ್. ಮೇಲ್ಗಡೆ WPC ವರ್ಕು, ಅಲ್ಲಿವರೆಗೂ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್ ಎಲ್ಲ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಅಲ್ಲೊಂದು ಎಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ತರ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್, ಸೆಂಟ್ರಲ್ಲಿ ಆಂಟಿಸ್ಕೈಡ್ ಮೆಟ್ರೋಫೈಲ್ ಜೊತೆಗೆ ಇದೊಂದು ಬಂಡೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಾಷಿಂಗ್ ಪರ್ಪಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಪಕ್ಕದಲ್ಲಿ ಬರುವಂತದ್ದು ನಮ್ಗೆ ಬಾಲ್ಕನಿ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ನಾವು ವಾಲ್ಗಳಿಗೆಲ್ಲ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕು, ಟಫನ್ ಗ್ಲಾಸ್ SS ವರ್ಕು ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿದ್ರೆ ನೋಡಿ, ಏನಾಗಿ ಉದ್ದಕ್ಕೆ ಫುಲ್ ಎಲ್ಲ ರೆಸಿಡೆನ್ಸಿ ಮನೆಗಳೇ, ಎಲ್ಲ ಇಂಡಿಪೆಂಡೆಂಟ್ ಹೌಸ್ ಗಳೇ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. 100 ಫೀಟ್ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ಬ್ಯೂಟಿಫುಲ್ ಆಗಿದೆ. ಈ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗೆ ಇನ್ನೊಂದು ಎಂಟ್ರನ್ಸ್ ಬೆಡ್ರೂಮ್. ಬಟ್ ಇಲ್ಲೇನು ಅಂದ್ರೆ ನಮ್ಗೆ ಕಾಟ್ ಕೊಟ್ಟಿಲ್ಲ. ಬಟ್ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಂದ್ಬಿಟ್ಟು ನಮಗೆ 4x6 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಸ್ಪೇಷಿಯಸ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲೂ ಇದೆ. ಆಲ್ರೆಡಿ ಇಲ್ಲಿ ಹಿಂದೆಗಡೆ ವಿಂಡೋ ಬಂದಿರೋದ್ರಿಂದ ಇಲ್ಲಿ ವುಡ್ ಅಲ್ಲಿ ನಮಗೆ ಕಿಟಕಿನ ಯೂಸ್ ಮಾಡಿಲ್ಲ. WPC ಡೋರ್ ಗಳು ನಮಗೆ ಕೊಟ್ಟಿರುವಂತದ್ದು. ಬಟ್ ಇಲ್ಲಿ ವುಡ್ ಹಾಕೋದು ಕೂಡ ಯಾರು ನೋಡೋದಿಲ್ಲ, ಆ ಪರ್ಪಸ್ಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಆಮೇಲೆ 2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಲಾಫ್ಟ್, POP ವಿತ್ LED ಲೈಟ್ ಗಳು. ಈ ಪೋರ್ಷನ್ ಅಲ್ಲಿ ಬುಕ್ ರಾಕೋಗಳು, ಒಂದು ಸಿಸ್ಟಮ್ ಇಟ್ಕೊಳ್ಳೋಕೆ ಒಂದು ಕಂಪ್ಯೂಟರ್ ಟೇಬಲ್, ಆ ಟೇಬಲ್ ಈ ಪೋರ್ಷನ್ ಇದೆ. ಇದು ಬ್ಯಾಕ್ ಸೈಡ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಮೇಲ್ಗಡೆ ವೈಟ್ ಕಲರ್ ಇರುವಂತಹ WPC ವರ್ಕು ವಿತ್ ಅಲ್ಲಿವರೆಗೂ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಬಗ್ಗೆ ಏನು ಮಾತಾಡೋದಿಲ್ಲ. ಇಲ್ಲಿ ಒಂದು ಬಾತ್ರೂಮ್ ನೋಡೋಣ, ಸೇಮ್ ಆಸ್ ಇಟ್ ಇಸ್ ನಿಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲೂ ನಮ್ಗೊಂದು ಬಾಲ್ಕನಿ ಬರುತ್ತೆ ನೋಡೋದಲ್ಲ. ಟಫಾನ್ ಗ್ಲಾಸ್ ಅಲ್ಲಿ ಓಪನ್ ಕೊಟ್ಟಿದೆ. ಏನಾದ್ರು ಐಟಮ್ಸ್ ನ ಅಂದ್ರೆ ಒಂದು ಗ್ರೀನರಿ ತರ ಯೂಸ್ ಮಾಡೋದಕ್ಕೆ ಆಂಟಿಸ್ಕೈಡ್ ಮೆಟ್ರೋಫೈಲ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಿತ್ ಟೈಲ್ಸ್ ಕೂಡ ನಮಗೆ ವಾಲ್ ಗಳಿಗೆ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಇನ್ನು WPC ವರ್ಕು ವಿತ್ LED ಲೈಟ್ ಕೊಟ್ಟಿದ್ದಾರೆ. 2 ಬೆಡ್ರೂಮ್ ಗಳಿಗೆ 2 ಬಾಲ್ಕನಿ ಇದೆ. ಬಟ್ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಏನಿದೆ, ಇದಕ್ಕೂ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ 3 ಅಡಿ ಸಿಗುತ್ತೆ. ಅಷ್ಟು ಓಡಾಡಕ್ಕೆ ಜಾಗ ಇದೆ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ಬಿಲ್ಡ್ ಮಾಡಿದ್ದಾರೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಅಲ್ಲಿ ಏನು ಅಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಇನ್ನೊಂದು ಹೋಮ್ ಥಿಯೇಟರ್ ರೂಮ್ ಅಂತ ಪ್ರೊವೈಡ್ ಮಾಡಿರುವಂತದ್ದು. ಹೋಮ್ ಥಿಯೇಟರ್ ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಬರ್ತಿದೆ. ನೋಡೋಣ. 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾ, ಇನ್ಲೈಟ್ ಔಟ್ಲೈಟ್ ವಿತ್ ಪಾಯಿಂಟ್, ವಿತ್ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ವಿತ್ POP ವರ್ಕು ವಿತ್ LED ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಬ್ರೈಟ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ನಾರ್ಮಲ್ ಆಗಿ ಇಡಿದ್ರೆ ವೆಂಟಿಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಗೆ ಫ್ಲಿಕ್ಕರ್ ಆಗುತ್ತೆ. ನೋಡಿದ್ರಲ್ಲ, ಕೆಳಗಡೆ ಏನು ನಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೋರು ಇಷ್ಟು ಜಾಗ ಐತಲ್ಲ, ಇದು ಕಾಟ್ ಇಂದ್ರೆ ಇಷ್ಟು ಜಾಗ ಇದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೆ 3 ಅಡಿ ಸಿಗುತ್ತೆ 3 ಕಡೆ ಓಡಾಡಕ್ಕೆ. ಆಮೇಲೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಐಟಮ್ ಇಟ್ಕೊಳ್ಳೋಕೆ. ವಾರ್ಡ್ರೋಬ್ ಪಕ್ಕದಲ್ಲಿ ಇದು ಕೂಡ ನಮ್ಗೆ ಸ್ಟೋರೇಜ್. ಇನ್ನ ಟಿವಿ ಯೂನಿಟ್, ಆ ಯೂನಿಟ್ ಪಕ್ಕದಲ್ಲಿ ವೈಟ್ ಕಲರ್ ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ. ವಿತ್ POP ವರ್ಕ್ ವಿತ್ LED ಲೈಟ್, ವಾರ್ಮ್ ಲೈಟ್ ಎಲ್ಲ ನಮ್ಗೆ ಕೊಟ್ಟಿರುವಂತದ್ದು ಸೀಲಿಂಗ್ ಅಲ್ಲಿ. ಇನ್ ಬಾತ್ರೂಮ್ ಬಗ್ಗೆ, ಬಾಲ್ಕನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ನೋಡ್ಕೊಂಡ್ಬಿಡಿ ಅಷ್ಟೇ. ಇದು ಯಾಕಂದ್ರೆ ಕೆಳಗಡೆ ಫುಲ್ ಏನ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಅಟ್ಯಾಚ್ ಬಾತ್ರೂಮ್. ಮಾಮೂಲಿ ಇದು ಬಾಲ್ಕನಿ. ಇದು ಬಾಲ್ಕನಿ ಇದೆ. ಬಟ್ ಏನು ಅಂದ್ರೆ ಈ ರೂಮ್ ಗಳಿಗೆ ಯೂಸ್ ಮಾಡಿರ್ತಲ್ಲ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಈ ಕಾರಿಡಾರ್ ಗಳೆಲ್ಲ ಏನು ಓಡಾಕೆ ಸ್ಪೇಸ್ ಮತ್ತೆ ಸ್ಟೇರ್ ಕೇಸ್ ಗೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಯೂಸ್ ಮಾಡಿರುವಂತದ್ದು. ಬಟ್ ಕಾರ್ನರ್ ಆಗಿರೋದ್ರಿಂದ ವೆಂಟಿಲೇಷನ್ ಅಂತೂ ಭಯಂಕರ ಇದೆ ಅಂತಾನೆ ಹೇಳ್ಬೋದು. ಸಕಲಾಗಿದೆ. ಬನ್ನಿ ಟೆರೆಸ್ ಹೋಗೋಣ. ಟೆರೆಸ್ ವರ್ಗೂ ಕೂಡ ನಮ್ಗೆ ಇಟಾಲಿಯನ್ ಮಾರ್ಬಲ್ ಅಂದ್ರೆ ಫಸ್ಟ್ ಫ್ಲೋರ್ ಮೈನ್ ಡೋರ್ ಇಂದ ಇಲ್ಲಿವರೆಗೂ ಕಾರಿಡಾರ್
ಸ್ಟೇರ್ಕೇಸ್ಗೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ರೂಮ್ ಗಳು ಮಾತ್ರ ನಮ್ಗೆ ಸ್ಮಾರ್ಟ್ ಮಾರ್ಕ್ ಅನ್ನ ಯೂಸ್ ಮಾಡಿರುವಂತದ್ದು. ಈ ಟೆರೆಸ್ಗೂ ಕೂಡ ನಮ್ಗೆ ಸ್ಟೇರ್ ಕೇಸ್ ಇದೆ. ಆರಾಮಾಗಿ ನಾವು ಗಾರ್ಡನ್ ಏರಿಯಾ ಕ್ರಿಯೇಟ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಪಾರ್ಟಿ ಏರಿಯಾ, ಗಾರ್ಡನ್ ಏರಿಯಾ, ಇಲ್ಲಾಂದ್ರೆ ಹಂಚಾಕೊಂಡು ನಾವು ಒಂಥರ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಮಾಡ್ಕೊಬಹುದು. ಮೇಲ್ಗಡೆ ಟ್ಯಾಂಕ್ ರೂಮ್ ಕೆಳಗಡೆ ಓಪನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಡೋರ್ ಹಾಕೊಂಡ್ರೆ ಒಂದು ಸ್ಟೋರ್ ರೂಮ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲೊಂದು ಲ್ಯಾಡರ್ ಕೊಟ್ಟಿದ್ದಾರೆ ನೋಡಿ, ಇದು ಆಲ್ರೆಡಿ ಫಿಟ್ ಆಗಿ ಹೋಗ್ಬಿಟ್ಟಿದೆ. ಈ ಲ್ಯಾಡರ್ ಎಷ್ಟೋ ವರ್ಷಕ್ಕೊಂದ್ಸತಿ ಯೂಸ್ ಮಾಡುವಂತ ಜಾಗ ಇದು. ಮೇಲ್ಗಡೆ ಏನಾದ್ರು ಕೆಲಸ ಇದ್ರೆ ಮಾತ್ರ ಹೋಗೋಕೆ ಲ್ಯಾಡರ್ ಕೂಡ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಔಟರ್ ಲೊಕೇಶನ್ ಈ ತರ ಇದೆ. ಇದೆಲ್ಲ ಅದು ನಮ್ಗೆ 100 ಫೀಟ್ ರೋಡ್, 100 ಫೀಟ್ ರೋಡ್ ಪ್ಯಾರದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ರಾಷ್ಟ್ರೋತ್ತನ ಸ್ಕೂಲು, RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಕಾಲೇಜು, 100 ಫೀಟ್ ರೋಡ್ ಮತ್ತೆ ಸೋಂಪುರ ಟೋಲು, ಇಷ್ಟು ನಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದೆ. ಬಟ್ ಮನೆ ಅಡ್ವಾಂಟೇಜ್ ಏನು ಅಂದ್ರೆ ವೆಂಟಿಲೇಷನ್ ಕಂಡ್ರೆ ಬ್ಯೂಟಿಫುಲ್ ವೆಂಟಿಲೇಷನ್ ತೂತಾಗಿ ನಮ್ಗೆ ಬಂದಿದೆ. ಮೌಲ್ಯಾಗಿದೆ, ಸಕ್ಕತ್ತಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ. ಈ ಮನೆ ಮೇಲಿಂದ ನಿಂತ್ಕೊಂಡ್ರೆ ಲೈಟ್ ಆಗಿ ಸ್ವಲ್ಪ ಝೂಮ್ ಮಾಡಿದ್ರೆ ನಮ್ಗೆ ರಾಷ್ಟ್ರೋತ್ತನ ಸ್ಕೂಲ್ ಕಾಣಿಸುತ್ತೆ ನೋಡಿ. ಇದೇ ರಾಷ್ಟ್ರೋತ್ತನ ವಿದ್ಯಾ ಕೇಂದ್ರ, ವಾಕಬಲ್ ಡಿಸ್ಟೆನ್ಸ್. ಇನ್ ಕೇಸ್ ಏನಾದ್ರು ನಿಮ್ ಮಕ್ಕಳು ರಾಷ್ಟ್ರೋತ್ತನ ಸ್ಕೂಲ್ಗೆ ಹೋಗ್ತಾ ಇದ್ರೆ ಈ ಸರೌಂಡಿಂಗ್ ಏನಾದ್ರು ಮನೆ ನೋಡ್ತಿದ್ರೆ ಅಂತವ್ರಿಗೆ ಮಾಡಿಸಿದ ಮನೆ ಅಂತ ಹೇಳ್ಬೋದು. ವಿತ್ ವೆಂಟಿಲೇಷನ್ಗೆ ಅಂತಾನೆ ಕಟ್ಟಿರುವಂತಹ ಮನೆ, ಕಾರ್ನರ್ ಮನೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ವಿತ್ ನೋ ಬ್ರೋಕರೇಜ್ ಅಲ್ಲಿ ಸಿಗ್ತಾ ಇದೆ. ಯಾವುದೇ ರೀತಿ ಬ್ರೋಕರೇಜ್ ಯಾರಿಗೂ ಕೊಡೋ ಹಾಗಿಲ್ಲ. ಇದು ನೋ ಬ್ರೋಕರೇಜ್ ಅಲ್ಲಿ ಸಿಗ್ತಾ ಇರುವಂತಹ ಮನೆ ಈ ಕಾರ್ನರ್ ಮನೆ ಆಗಿದೆ. ಚೆನ್ನಾಗಿದೆ. ಅವಾಗ್ಲೇ ಹೇಳ್ದಂಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ವಿಸಿಟಿಂಗ್ ಮಾಡ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡು ಬಂದು ತೋರಿಸ್ತೀನಿ. ಹಾಗೆ ನಿಮ್ದು ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.